ಇದೆಲ್ಲವೂ ಹೇಳ್ತಾ ಇರೋದು ಕಾರ್ತಿಕ್ ಫ್ಯಾನ್ಸು. ಅಂದರೆ ಲೈಕ್ ಸಂಗೀತ ಅವರು ಈಗ ಒಂದು 70 ಡೇಸ್ ಆದಮೇಲೆ ಗೇಮ್ ಚೇಂಜ್ ಮಾಡ್ತಾರೆ, ಎಲ್ಲರ ಜೊತೆನೂ ಚೆನ್ನಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಹಂಗಾದರೆ ಅವರು ಯಾಕೆ ಒಬ್ಬರೇ ಕೂತ್ಕೊಂಡು ಬಾತ್ರೂಮಲ್ಲಿ ಅಳ್ಕೊಂಡು ಯಾರ ಜೊತೆನೂ ಮಾತಾಡದೆ ಯಾಕಿರಲಿಲ್ಲ? ಅದೇ ಬೇರೆಯವ್ರ ಜೊತೆ ಯಾರೂ ಇಲ್ಲದೆ ಇದ್ದಾಗ ಅಫ್ಕೋರ್ಸ್ ನಾನಾಗಿದ್ದರೂ ಅಷ್ಟೇ, ತನಿಷಾ ಇಲ್ಲದೆ ಹೋದರೆ ನಾನು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾಯಿದ್ದೆ. ಅಷ್ಟು ದೊಡ್ಡ ಮನೇಲಿ ಒಬ್ಬರೇ ಇರೋದಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಂತೆ ಅವ್ರು ಯಾಕೆ ಗೇಮ್ ಚೇಂಜ್ ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿರೋದು? ಅಂದರೆ ಏನಾಗುತ್ತೆ, ಪೇರೆಂಟ್ಸ್ ರೌಂಡ್ ಅಂತ ಒಂದಾಗತ್ತೆ, ಗೊತ್ತಿಲ್ಲದೇನೋ ಅವ್ರು ಒಂದು ಹಿಂಟ್ ಕೊಟ್ಟು ಹೋಗ್ತಾರೆ ಎಲ್ಲರ ಜೊತೆ ಚೆನ್ನಾಗಿರಿ ಅಂತ. ಯಾರ್ಯಾರು ಫೈಟ್ ಮಾಡಿರ್ತಾರೆ ಸಡನ್ನಾಗಿ ಒಂದಾಗ್ಬಿಡ್ತಾರೆ. ಆ್ಯಂಡ್ ನೀನು ಮೊದಲಿಂದ ಇಲ್ಲಿ ಹಳ್ಳ ಇದೆ ನಾನು ಅಲ್ಲಿ ಕಾಲಿಡಲ್ಲ ಅಂತ ಅಂದ್ಕೊಂಡೇ ಬರ್ತಿರ್ತೀಯ. ಪೇರೆಂಟ್ಸ್ ಬಂದು ಹೇಳಿದ ತಕ್ಷಣ ನೀನು ಹೆಂಗೆ ಕಾಲಿಡ್ತೀಯ ಆ ಹಳ್ಳದಲ್ಲಿ? ಯು ಕ್ಯಾನ್ ಬಿಲೀವ್ ದಟ್, ರೈಟ್? ಸೊ ಸಡನ್ನಾಗಿ ಫೇಕಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀವು ಏನು ಅನ್ನೋದು ನಾವು ಆಲ್ರೆಡಿ 70 ದಿನ ನೋಡಿರ್ತೀವಿ. ನೀವು ಹಂಗಾದರೆ 70 ದಿನದವರೆಗೂ ತೋರಿಸಿದಂಥ ವ್ಯಕ್ತಿ ಸುಳ್ಳು, ಆರ್ ಇವತ್ತಿಂದ ತೋರಿಸ್ತಾ ಇರೋದು ಸುಳ್ಳು. ಅದೇ ನಮಗಾಗಿತ್ತು. ಈ ರೀತಿ ಚೇಂಜ್ ಆದಾಗ ಅವ್ರಿಗೆ ಒಂದು ಅರ್ಥ ಆಗುತ್ತೆ, ಪೇರೆಂಟ್ಸ್ ಬಂದಾಗ ಎಲ್ಲರ ಜೊತೆ ಚೆನ್ನಾಗಿತ್ತು ಅಂತಂದರೆ ವೋಟಿಂಗ್ಸ್ ಚೆನ್ನಾಗಿ ಬರುತ್ತೆ, ವೋಟಿಂಗ್ಸ್ ಚೆನ್ನಾಗಿತ್ತು ಅಂತಂದರೆ ನಮಗೊಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ಬಟ್ ಅವ್ರು ಅಲ್ಲಿಗೆ ಫೇಕ್ ಆಗ್ತಾರೆ. ಅವ್ರು ಅಲ್ಲದೇ ಇರೋವಂಥ ಒಂದು ವ್ಯಕ್ತಿನ ಹೊರಗಡೆ ತರ್ತಾರೆ, ಬೇಕಾಗಿರೋ ಜಾಗದಲ್ಲಿ ಮಾತ್ರ ತರ್ತಾರೆ, ಎಲ್ಲ ಜಾಗದಲ್ಲೂ ತರಲ್ಲ, ಬೇಕಾಗಿರೋ ಜಾಗದಲ್ಲಿ ಮಾತ್ರ ತೊಗೊಂಬರ್ತಾರೆ. ಅವ್ರಿಗೊಂದು ಸ್ಟೆಪ್ ಸಿಗ್ತಾ ಹೋಗುತ್ತೆ. ಆ ಸ್ಟೆಪ್ ಸಿಕ್ಕಿದ ಮೇಲೆ ಮತ್ತೆ ಯಾವ ಸ್ಟೆಪ್ಪನ್ನು ಯೂಸ್ ಮಾಡ್ಕೊಂಡು ಅವ್ರು ಹತ್ತಿರ್ತಾರೆ ಅದನ್ನು ಮರ್ತಿರ್ತಾರೆ. ಅವರು ಎಡು ಬೀಳೋದು ತುಂಬ ಎವಿಡೆಂಟಾಗಿ ಕಾಣಿಸ್ತದೆ. ಅದು ಕೆಡ್ದಾಗ ಆಗದೇ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಬಿಕಾಸ್ ಈ ರೀತಿಯಾದ ಒಂದು ನೇಚರ್ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಇದ್ವಿ ಅಂತಂದರೆ ನಮಗಾಗೋಷ್ಟು ಎಡವಟ್ಟು ಬೇರೆಯವ್ರಿಗಾಗಲ್ಲ. ಅದು ಈ ಕ್ಷಣಕ್ಕೆ ನೀವು ಮೇಲೆ ಬರ್ಬೋದು, ನೀವು ಟ್ರೋಫಿ ಕೂಡ ತೊಗೋಬೋದು, ಗೇಮ್ಗೋಸ್ಕರ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ಬೋದು. ಬಟ್ ಜೀವನದಲ್ಲಿ ಎಡವಿದ್ರೆ ಎದ್ದೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿದರು ಅನ್ನೋ ರೀತಿ ಕಾರ್ತಿಕ್ಕು ನಿಮ್ಮನ್ನು ನಾಮಿನೇಟ್ ಮಾಡಿ ಎಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆ ಇಟ್ರ ಅಂತ. ಬಿಕಾಸ್ ಅವರು ಎಲ್ಲರೂ ಮನೆಯಲ್ಲಿ ಬಯಾಸ್ಡ್ ಅನ್ಕೊಂಡು ಹೇಳ್ತಾರೆ, ಇಲ್ದ ಅದರ್ವೈಸ್ ಇವನು ಫ್ರೆಂಡ್ಗೆ ಸಪೋರ್ಟ್ ಮಾಡ್ದ, ಹೇಗೆ ಇವನ ವ್ಯಕ್ತಿತ್ವನ ಇಷ್ಟಪಡೋದು ಅಂತ ಹೇಳ್ಬಿಟ್ಟು ಆಡಿಯನ್ಸ್ಗೋ ಅದರ್ವೈಸ್ ಬಿಗ್ ಬಾಸ್ಗೋ ಮನೇಲಿರೋ ಕಂಟೆಸ್ಟೆಂಟ್ಗಳಿಗೋ ಏನೋ ಪ್ರೂವ್ ಮಾಡೋಕ್ಕೆ ಹೋಗಿ ಮಿಸ್ಟೇಕ್ ಮಾಡ್ಕೊಂಡ್ರ ಅಂತ. ನಾನು ಹೇಳಬೇಕಾಗಿದ್ದನ್ನೆಲ್ಲ ನೀವೇ ಹೇಳಿಬಿಟ್ರಿ. ಆ್ಯಕ್ಚುಲಿ ಹೌದು, ಅವ್ರು ಅದೇ ಒಂದು ಕ್ಯಾಲ್ಕುಲೇಷನಲ್ಲಿ, ಬಿಕಾಸ್ ಇಷ್ಟು ದಿನ 100 ದಿನ ನೋಡಿದ ಒಂದು ವ್ಯಕ್ತಿ ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ತಪ್ಪಾಗುತ್ತೆ. ಅವನು ಇದೇ ಅಂದ್ಕೊಂಡು ನಾಮಿನೇಟ್ ಮಾಡಿದ್ದು. ಬಟ್ ನಾಮಿನೇಟ್ ಮಾಡಿದಂಥ ಸಮಯ ರಾಂಗ್ ಇರಬಹುದು. ಏನು ಗೊತ್ತಾ, ನಮಗೆ ಇದೇ ಬರೋದು ಅಂತಂದಾಗ ನಾವು ಅದನ್ನೇ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಯಾರೋ ಅನ್ಕೋತಾರೆ ಅಂತ ಚೇಂಜ್ ಮಾಡೋಕ್ಕೋಗಿ ಅವನಿಲ್ಲ ಅಂದರೆ ಇನ್ನೊಬ್ಬ ನಾಮಿನೇಟ್ ಮಾಡ್ತಿದ್ದ ನನ್ನ. ದರ್ ಇಸ್ ನೋ ಬಿಗ್ ಡೀಲ್ ಇನ್ ನಾಮಿನೇಷನ್. ಆ್ಯಂಡ್ ಈ 15 ವಾರದಲ್ಲಿ 13 ವಾರ ನಾನು ನಾಮಿನೇಟ್ ಆಗಿದ್ದೀನಿ. ನೋ ಬಿಗ್ ಡೀಲ್ ಅಟ್ ಆಲ್. 12-13 ವಾರ ನಾಮಿನೇಟ್ ಆಗಿದ್ದೀನಿ. ಬಿಗ್ ಡೀಲ್ ಅಲ್ವೇ ಅಲ್ಲ ಅದು. ಇವತ್ತು ಹೋಗಬೇಕು ನಾನು ಮನೆಯಿಂದ ಅಂತ ನನ್ನ ಹಣೆಯಲ್ಲಿ ಬರ್ತಿತ್ತು ಅಂತಂದರೆ ಫಾರ್ ಶೋರ್ ನಾನು ಹೋಗ್ತೀನಿ. ಬಟ್ ಅವ್ನು ಹೇಳಿ ತಗಲಾಕೊಂಡಂಗೆ ಆಯಿತು. ಅಲ್ಲಿ ಅಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಂಥ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಒಂದು ಬಾಂಡ್ ಇರ್ಬೋದು. ಆ್ಯಂಡ್ ನಾವು ಯಾವತ್ತೂ ನನ್ನ ಫ್ರೆಂಡು ಅಂತ ಹೇಳ್ಕೊಂಬಂದಿಲ್ಲ. ಅದು ತಾನಾಗೆ ಬೆಳೆದಂಥ ಒಂದು ಬಾಂಡ್. ಅದನ್ನು ರಾಂಗ್ ಪ್ಲೇಸಲ್ಲಿ ಅವನು ಬಿಟ್ಕೊಟ್ಬಿಟ್ಟ ಅಂತ ಅನಿಸುತ್ತೆ. ಅಷ್ಟೇ ಬಿಟ್ಟರೆ ನಾಮಿನೇಟ್ ಅವನಿಲ್ಲ ಅಂತಂದರೆ ಇನ್ನೊಬ್ಬರು ಮಾಡಿರೋರು. ಅವನ ಒಂದು ವ್ಯಕ್ತಿತ್ವ ಏನಾಗೋಯ್ತು, ಬೇರೆ ಯಾರ್ದೋ ಮಾತು ಕೇಳ್ಕೊಂಡು ಅವ್ನು ಇದನ್ನು ಮಾಡ್ತಾನೆ ಅಥವಾ ಬೇರೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾನೆ ಅನ್ನೋದು ತೋರಿಸ್ಕೊಟ್ಟಂಗಾಯಿತು. ಅಷ್ಟೇ ಬಿಟ್ಟರೆ ಅದರಿಂದನೇ ನಾನು ಆಚೆ ಬಂದೆ ಅಂತ ನಾನು ಹೇಳಲ್ಲ. ಅವನ ಮೇಲಿರೋ ಸಲಿಗೆಯಿಂದ, ಅವನ ಮೇಲಿರೋ ಕೋಪದಿಂದ ನಾನು ಒಂದು ಮಾತು ಹೇಳ್ಬಿಟ್ಟು ಬಂದಿರ್ಬೋದು, ನೀನೇ ನಾಮಿನೇಟ್ ಮಾಡಿದೆ ಅಂತ. ಬಟ್ ಇದೆಲ್ಲ ಇದ್ದಿದ್ದು ಜನರ ಕೈಯಲ್ಲಿ. ನಾನು ಇಷ್ಟು ವಾರ ನಾಮಿನೇಟ್ ಆಗಿದ್ದೀನಿ. ನಾಮಿನೇಟ್ ಆಗಿರಬೇಕಾದ್ರೆ ನಾನು ಯಾರನ್ನೂ ಹೋಗಿ ಕೇಳಿಲ್ಲ, ಹೇಳಿಲ್ಲ. ಯಾಕೆ ಅಂತಂದರೆ ಅವನ ಒಂದು ಗೇಮಲ್ಲಿ ಅವನೊಂದು ರಾಂಗ್ ಸ್ಟೆಪ್ ತೊಗೊಂಡ ಅಂತ ನನಗನ್ನಿಸ್ತು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಅವನಿಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬನೇ ಇರ್ತಾನೆ, ಏನು ತೊಂದರೆ ಇಲ್ಲ. ಏನಾಗುತ್ತೆ ಗೊತ್ತಾ, ಒಬ್ಬರೇ ಇದ್ದಾಗ ಒಬ್ಬರೇ ಏನಂತ ಮಾತಾಡ್ಕೊಳಕ್ಕಾಗತ್ತೆ, ಒಬ್ಬರೇ ಎಷ್ಟಂತ ಕಿತ್ತಾಡ್ಕೊಳಕ್ಕಾಗತ್ತೆ, ಆ ರೀತಿ ಆಗುತ್ತೆ. ಅಟ್ಲೀಸ್ಟ್ ಅವನು ಬೇರೆಯವ್ರ ಥರ ಬಾತ್ರೂಮ್ಗೆ ಹೋಗಿ ಹತ್ಕೊಂಡು ಮಿರರ್ ಮುಂದೆ ಸೀನ್ ಕ್ರಿಯೇಟ್ ಮಾಡಿಕೊಂಡು ಅವನು ಸ್ಪೇಸ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇಲ್ಲ. ಅವನ ಆಟ ಎಷ್ಟಾಗುತ್ತೋ ಅಷ್ಟು ಆಡ್ತಾ ಇದ್ದಾನೆ. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇಟ್ಟು ತನಿಷಾ ಮೋಸ ಹೋದ್ರ? ಫಸ್ಟ್ ಆಫ್ ಆಲ್ ಆ ಮನೆಯಲ್ಲಿ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅದ್ರ ಮೇಲೆ ಒಂದಷ್ಟು ಫ್ರೆಂಡ್ಶಿಪ್ ಬೆಳೀತು, ಬೇಜಾರಾಗುತ್ತೆ. ಆ ಬಾಂಡಿಂಗ್ ಇದ್ದು ಸಡನ್ನಾಗಿ ಏನೋ ಒಂದು ಆಗೋಯ್ತು ಅಂದಾಗ ಬೇಜಾರಾಗುತ್ತೆ. ಆ ಬೇಜಾರು ನನಗೂ ಆಗಿದೆ. ಬಿಟ್ಟರೆ ಅಲ್ಲಿರೋರು ಜೆನ್ಯೂನಾಗಿ ನನಗೆ ಯಾರೋ ಹೊರಗಡೆವರೆಗೂ ಕ್ಯಾರಿ ಆಗ್ತಾರೆ ಅಂತ ಆ ಥರದ್ದು ಏನೂ ಇರಲಿಲ್ಲ. ಬಟ್ ಇಷ್ಟು ದಿನ ನೋಡಿದ ಮೇಲೆ ಕೊನೆಯಲ್ಲಿ ಹೌದು, ಕಾರ್ತಿಕ್, ವರ್ತೂರ್, ತುಕಾಲಿ ಈ 3 ಜನರಲ್ಲಿ ನಾವು ಟಚಲ್ಲಿ ಇರ್ತೀವಿ ಅಥವಾ ನಮ್ಮ ಒಂದು ಫ್ರೆಂಡ್ಶಿಪ್ನ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತಿದೆ. ನನಗೆ ಹೊಸದಾಗಿ ಅನಿಸಿದ್ದು ಕೊನೆಯಲ್ಲಿ ನಮ್ರತಾ ಅವ್ರ ಜೊತೆ ಕೂಡ ನಾನು ಚೆನ್ನಾಗಿ ಇರ್ತೀನಿ ಅಂತ. ಇನ್ನು ಉಳಿದವರೆಲ್ಲ ಅಷ್ಟಕ್ಕಷ್ಟೇ. ವಿನಯ್ ಆಲ್ಸೋ ಲೈಕ್ ವಿನಯ್ ಮತ್ತು ನಮ್ರತಾ ಬಗ್ಗೆ ನನಗೆ ಎಷ್ಟು ಒಂದು ನೆಗೆಟಿವ್ ಒಪಿನಿಯನ್ ಇತ್ತು, ಹೋಗ್ತಾ ಒಂಚೂರು ಬದಲಾಯಿತು. ಅಟ್ಲೀಸ್ಟ್ ಅವರು ಕೆಡ್ದಾಗಿದ್ರು ಡೈರೆಕ್ಟ್ ಆಗಿದ್ದಾರೆ, ಹಿಂದೆಯಿಂದ ಚೂರಿ ಹಾಕ್ತಿಲ್ಲ ಅನ್ನೋ ಒಂದು ಇದಿದೆ. ನಾನು ಸಂಕ್ರಾಂತಿ ಟೈಮಲ್ಲೂ ಹೇಳಿದ್ದೀನಿ. ಅವರಿಬ್ಬರ ಜೊತೆ ಸಾಧ್ಯ ಆದರೆ ನಾನು ಫ್ರೆಂಡ್ಶಿಪ್ ಇಟ್ಕೊಳ್ತೀನಿ.